ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಅಮ್ಮಮ್ಮ ಅಂತೂ ಏನು ಊಟ ನೀರು ಕುಡದೆ ಸುಮ್ಮನೆ ಇರ್ತಾರೆ. ಆಗ ಕಾಟ್ಲೆ ಬಂದುಬಿಟ್ಟು, ಅಮ್ಮಮ್ಮ ಈ ರೀತಿ ಆದರೆ ನಿಮ್ಮ ಆರೋಗ್ಯ ಹದಗೆಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಪರವಾಗಿಲ್ಲ ಕಾಟ್ಲೆ, ನನಗೇನಾದರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ ಅನ್ನಿಸ್ತಾ ಇದೆ ಅಂತ ಇಲ್ಲಿ ಅಮ್ಮಮ್ಮ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಅವ್ವ ಎಲ್ಲಿ, ಅವ್ವ ಊಟ ಮಾಡಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ಅವ್ರು ಊಟಕ್ಕೂ ಬಂದಿಲ್ಲ, ಏನೂ ಇಲ್ಲ ಅಂತ ಮೋಹನ ಹೇಳ್ತಾರೆ. ಆಗ ಶಿವರಾಮೇಗೌಡರು ಅಮ್ಮಮ್ಮನ ಹತ್ರ ಬಂದುಬಿಟ್ಟು, ಅವ್ವ ಏನವ್ವ ಇದೆಲ್ಲ ಊಟ ಗೀಟ ಮಾಡಿದೆ ಈ ರೀತಿ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯ ಸಮಸ್ಯೆ ಏನು ಅಂತ ಕೇಳ್ತಾರೆ. ಪರವಾಗಿಲ್ಲ ಶಿವರಾಮ, ನನಗೇನಾದರೂ ಪರವಾಗಿಲ್ಲ ನೋಡು, ನಾನು ಹಾಗಾದರೆ ನಿಮ್ಮ ಮನಸ್ಸಿಗೆಲ್ಲ ತಪ್ಪು ಮಾಡಿವ್ನಿ ಅನ್ನಿಸ್ತಾಯ್ತಾ? ನಾನು ತಪ್ಪು ಮಾಡಿಲ್ಲ ಶಿವರಾಮ, ನಾನು ವಿದ್ಯಾಭದ್ರನ ಒಂದು ಮಾಡೋಕ್ಕೆ ಇಷ್ಟೆಲ್ಲ ಮಾಡಿದ್ದು ಅದು ತಪ್ಪೇ. ಆದರೆ ಇಂಥ ದೊಡ್ಡ ಶಿಕ್ಷೆ ಕೊಡಬೇಡಿ ನೋಡಿ. ನನಗೆ ನೀವು ಯಾರೂ ಮಾತಾಡಿಲ್ಲ ಅಂದರೆ ನನಗೆ ಏನೋ ಒಂಥರ ಸಂಕಟ ಆಗ್ಬಿಡ್ತೈತೆ. ದಯವಿಟ್ಟು ಆ ರೀತಿ ಮಾಡಬೇಡ ಶಿವರಾಮ, ನೀನೇ ಹೀಗೆ ಮಾಡ್ರೆ ನಾನು ಏನೋ ಮಾಡಲಿ ಅಂತ ಅಮ್ಮಮ್ಮ ಕಣ್ಣೀರು ಹಾಕ್ತಾ ಇರ್ತಾರೆ. ಆದರೆ ಪರವಾಗಿಲ್ಲ ಕಣ್ಲ, ಹೇಗೂ ಸಾಯಬೇಕು ಅಂತ ಅಂದ್ಕೊಂಡಿದ್ದೆ, ಅದೀಗ ನಿಜವಾಗಿ ಹೋಗಲಿ ಪರವಾಗಿಲ್ಲ, ನಾನು ಊಟ ತಿಂಡಿ ತಿಂದುಬಿಟ್ರೆ ಸತ್ತು ಹೋಗ್ತೀನಿ, ಪರವಾಗಿಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಯಾಕವ್ವ ಹೀಗೆಲ್ಲ ಮಾತಾಡ್ತೀಯಾ ನೋಡು, ನೀನು ಈ ರೀತಿ ಮಾತಾಡಿ ನನ್ನ ಹೊಟ್ಟೆ ಕರಳು ಚುರ್ಸ್ಕೊಂಡ್ಬೇಡ ಅಂತ ಹೇಳ್ತಾರೆ. ನೋಡು ಶಿವರಾಮ, ನಾನು ಅಂಥದ್ದು ಏನು ತಪ್ಪು ಮಾಡಿವ್ ನೀ ಹೇಳು, ನಾನು ಮಾಡಿದ ತಪ್ಪ? ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವರಿಬ್ಬರು ಒಂದಾಗಬೇಕನ್ನೋದು ನನ್ನ ತಪ್ಪ? ಹೇಳು ಶಿವರಾಮ ಹೇಳು ಅಂತ ಅಮ್ಮಮ್ಮ ಕಣ್ಣೀರು ಹಾಕ್ತಾರೆ. ಆಗ ಶಿವರಾಮೇಗೌಡರು, ಅವ್ವ ಆ ರೀತಿ ಮಾತಾಡ್ಬಿಡವ್ವ, ನೀನು ಈ ರೀತಿ ಹೇಳಿಬಿಟ್ರೆ ನಾನು ಏನು ಮಾಡಲಿ ಹೇಳು, ನೀನು ನನ್ನ ಜೊತೆಗಿದ್ರೆ ನನಗೇನೋ 100 ಆನೆ ಬಲ ನೋಡು, ದಯವಿಟ್ಟು ನಾನು ನಿನ್ನ ಜೊತೆ ಮಾತಾಡ್ತೀನಿ, ಆದರೆ ಈ ರೀತಿ ದೊಡ್ಡ ಶಿಕ್ಷೆ ಕೊಡಬೇಡವ್ವ, ಬಾ ಅವ್ವ ಊಟ ಮಾಡು ಅಂತ ಹೇಳಿ ಅಮ್ಮಮ್ಮನ ಕರ್ಕೊಂಡು ಬರ್ತಾರೆ. ಆಗ ಸಾವಿತ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಎಲ್ಲ ಹಾಳಾಗೋಯ್ತು, ಈ ಶಿವರಾಮೇಗೌಡ ಅವ್ವನ ಜೊತೆ ಮಾತಾಡಬಾರ್ದು ಅಂದ್ಕೊಂಡೆ, ಕೊನೆಗೂ ಇವರಿಬ್ಬರು ಒಂದಾಗ್ಬಿಟ್ರ ಅವ್ವ ಮಗ ಅಂತ ಕೋಪ ಮಾಡ್ಕೊತಾರೆ. ಆಗ ಶಿವರಾಮೇಗೌಡರು ತನ್ನ ತಟ್ಟೆಗಿರಲಿ ಊಟ ತಗೊಂಡು ತನ್ನ ತಾಯಿಗೆ ತಿನ್ನಿಸ್ತಾರೆ. ಆಗ ಅಮ್ಮಮ್ಮ ಕಣ್ಣೀರು ಹಾಕ್ತಾರೆ. ಶಿವರಾಮ, ನಿನಗೆ ನನ್ನ ಮೇಲೆ ಇನ್ನೂ ಕೋಪ ಇಲ್ಲ ತಾನೇ ಅಂತ ಅಮ್ಮಮ್ಮ ಹೇಳ್ತಾರೆ. ಅಯ್ಯೋ ಅವ್ವ, ಯಾವ ಕೋಪನೂ ಇಲ್ಲವ್ವ, ಆಗಿದ್ದೆಲ್ಲ ಮರ್ತು ಹೋಗಿದ್ದೀನಿ ನೋಡು, ನೀನು ಊಟ ಮಾಡು, ಖುಷಿಯಾಗಿರು ಅವ್ವ, ಅಷ್ಟೇ ಸಾಕು ನನಗೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಅಮ್ಮಮ್ಮಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ, ಅವರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಎಲ್ಲ ಹಾಳಾಗೋಯ್ತು, ಈ ಮುದುಕಿ ಅಂತೂ ಸತ್ತಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾನು ಅಂದ್ಕೊಂಡ ಹಾಗೆ 20 ಪಾವನೋದು ಇದು ಎಲ್ಲ ಜಾಗ ಎಲ್ಲ ಸಿಗ್ತಿತ್ತು, ಹೇಗಾದರೂ ಮಾಡಿ ಶಿವರಾಮೇಗೌಡ್ರ ಹತ್ರ ಅತ್ತೆ ಹೇಳಿದ್ದಾರೆ ಅಂತ ಹೇಳಿ ಬರ್ಸ್ಕೋಬೋದಿತ್ತು, ಎಲ್ಲ ಹಾಳಾಗೋಯ್ತು, ಈ ಮುದುಕಿ ಯಾಕಾದರೂ ಜೀವಂತವಾಗಿದ್ದಾಳೇನೋ, ಅಲ್ಲ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಕೋಪ ಮಾಡ್ಕೊತಾರೆ. ಆಗ ಅಮ್ಮಮ್ಮ ಅಲ್ಲಿಗೆ ಬರ್ತಾರೆ. ಲೇ ಈಶ್ವರಿ, ಬಾರೆ ಇಲ್ಲಿ ಅಂತ ಹೇಳ್ತಾರೆ. ಅತ್ತೆ ಕರೆದ್ರೆ ಅಂತ ಈಶ್ವರಿ ಕೇಳ್ತಾರೆ. ಅಲ್ಲ ಕಣೆ, ನಾನು ಯಾವಾಗ ನಿನಗೆ 5 ಎಕರೆ ಆಸ್ತಿ 5 ಎಕರೆ ನಿನಗೆ ನಿನ್ನ ಮಗಳಿಗೆಲ್ಲ ಕೊಡ್ತೀನಿ ಅಂತ ಯಾವಾಗ ಹೇಳಿದೆ? ನಿನ್ನೆ ನಿನ್ನ ಜೊತೆ ನಾನು ಮಾತಾಡೇ ಇಲ್ಲ, ನಾನು ಯಾವಾಗ ಹೇಳಿದೆ ಅಂತ ಇಲ್ಲಿ ಅಮ್ಮಮ್ಮ ಕೇಳ್ತಾ ಇರ್ತಾರೆ. ಅದು ಅತ್ತೆ, ಅದು ಏನಂದರೆ ಅಂತ ಹೇಳಕ್ಕೆ ಹೇಳ್ತಾರೆ. ಸಾಕು ಮುಚ್ಚೆ ಬಾಯಿ, ಏನು ನಾಟಕ ಮಾಡ್ತೀರಾ? ಅಲ್ಲ ಸತ್ತೋದೋಳು ಸತ್ತು ಹೋಗಲಿ ಅಂತ ಹೇಳಿ ಇದೆಯಾ ಹೇಳು ಅಂತ ಈ ಅಮ್ಮಮ್ಮಗೆ ಹೋಗ್ತಾರೆ. ಅಯ್ಯೋ ಅತ್ತೆ, ಅದು ಹಾಗಲ್ಲ ಅತ್ತೆ, ಅದು ಏನಾಯ್ತಂದರೆ ಅತ್ತೆ ಅತ್ತೆ ಏನು ಮಾಡೋದತ್ತೆ, ನೀವೇ ಹೇಳಿ ಅತ್ತೆ, ನಮ್ಮ ಸುಭಾಸ ತುಂಬಾ ದೂರ ಇದ್ದಾನೆ, ಮಗನ ಕಳ್ಕೊಂಡಿರೋ ನನ್ನ ಸಂಕಟ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅತ್ತೆ, ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಗೊತ್ತಾ ಅತ್ತೆ, ಅತ್ತೆ ದಯವಿಟ್ಟು ನೀವು ನನ್ನ ಕೈ ಬಿಡಬೇಡಿ ಅತ್ತೆ ಅಂತ ಡ್ರಾಮಾ ಮಾಡ್ತಾ ಇರ್ತಾರೆ ಈಶ್ವರಿ. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ. ಅಲ್ಲ, ನಾನೇನಾದರೂ ಮುದುಕಿ ಸತ್ತು ಹೋಗ್ಬಿಟ್ಟಿದ್ದಿದ್ರೆ ಎಲ್ಲ ಪಡ್ಕೋಬೋದಿತ್ತಂತ ಆಸೆ ಪಡ್ಕೊಂಡೆ ಎಲ್ಲ, ಈಗ ನಾನು ಜೀವಂತವಾಗಿರೋದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಲ್ವಾ ನಿಮಗೆ ಅಂತ ಅಮ್ಮಮ್ಮ ಹೇಳ್ತಾರೆ. ಅಯ್ಯೋ ಅತ್ತೆ, ಎಂತ ಮಾತಾಡ್ತಾ ಇದ್ರಿ, ಅದು ಆ ಥರ ಎಲ್ಲ ಯಾವತ್ತೂ ನಾನು ಅಂದ್ಕೊಳ್ಳಲ್ಲ ಅತ್ತೆ, ನೀವು ದೇವ್ರ ಸಮಾನ, ನೀವು ಯಾವಾಗಲೂ ಖುಷಿಯಾಗಿ ನಮ್ಮ ಜೊತೆನೇ ಇರಬೇಕು ಅತ್ತೆ ಅಂತ ಇಲ್ಲಿ ಈಶ್ವರಿ ಡ್ರಾಮಾ ಮಾಡ್ತಾರೆ. ಹಾಂ, ಇದಕ್ಕೇನು ಕಮ್ಮಿ ಇಲ್ಲ ಅಂತ ನಿನ್ನೆನೇ ಗೊತ್ತಾಯಿತು ಕಣೆ, ನಿನ್ನ ಬಂಡವಾಳ, ಈ ಸಾವಿತ್ರಿ ಬಂಡವಾಳ ಎಲ್ಲ ನಿನ್ನೆ ಬಯಲಾಯಿತು, ನೀವಿಬ್ಬರು ಏನು ಖತರ್ನಾಕಿದ್ದೀರಂತ ಚೆನ್ನಾಗಿ ಗೊತ್ತಾಯ್ತೆ ನನಗೆ, ಇನ್ಮೇಲೆ ನಿಮ್ಮಿಂದ ಹುಷಾರಾಗಿರಬೇಕು, ಮೊದಲೇ ಶಿವರಾಮ್ ಹತ್ರ ಎಲ್ಲ ಹೇಳ್ಬಿಡ್ತೀನಿ, ಆಮೇಲೆ ನಾನು ಯಾವಾಗ ಗೊಟಕ್ಕಂತೀನೋ ಗೊತ್ತಿಲ್ವಲ್ಲ, ನಾನು ಯಾರಿಗೂ ಏನು ಕೊಡ್ತೆ ಅಂತ ಹೇಳಲಿಲ್ಲ ಅಂತ ಇವಾಗಲೇ ಶಿವರಾಮಗೆ ಹೇಳ್ತೀನಿ ಅಂತ ಅಮ್ಮಮ್ಮ ಕೋಪ ಮಾಡ್ಕೊಂಡು ಹೋಗ್ತಾರೆ. ಅಯ್ಯೋ ಚಿತ್ರ, ಏನೇ ಈ ಹಾಳಾದ ಮುದುಕಿ ಎಲ್ಲ ಪ್ಲ್ಯಾನು ಹಾಳು ಮಾಡಿಬಿಟ್ಟವಳೆ ಅಲ್ಲ, ಈಗ ಅದು ಅಲ್ಲದೆ ಸಿಗೋದು ಹೋಗಲಿ, ಇನ್ನು ಒಂದು ತುತ್ತು ನಮಗೆ ಸಿಗಲ್ಲ ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ಅವವ್ವ ಏನವ್ವ ಇದೆಲ್ಲ ಅಂತ ಇಲ್ಲಿ ಚಿತ್ರನೂ ಕೂಡ ಟೆನ್ಷನ್
ಟೆನ್ಷನ್ ಆಗ್ತಾ ಇರ್ತಾರೆ. ಮತ್ತು ಈ ಕಡೆ ಶಿವರಾಮೇಗೌಡರು ಅವ್ವನ ಜೊತೆ ಮಾತಾಡ್ತಾ ಇರ್ತಾರೆ. ಆದರೆ ಭದ್ರ ಮಾತ್ರ ಕೋಪ ಮಾಡ್ಕೊಂಡಿರ್ತಾರೆ. ಈ ಕಡೆ ವಿದ್ಯಾ ಮಾತ್ರ ಇಲ್ಲಿ ಅಮ್ಮಮ್ಮನಿಗೆ ಮಾತು ಕೊಟ್ಟಿರ್ತಾರೆ. ಆದರೆ ಭದ್ರ ಮಾತು ಕೊಡಬೇಕು ಅನ್ನೋಷ್ಟರಲ್ಲಿ ಅಮ್ಮಮ್ಮ ಎಚ್ಚರಾಗ್ಬಿಟ್ಟಿರ್ತಾರೆ. ಆದರೆ ಅಮ್ಮಮ್ಮ ಮಾಡಿರೋ ಈ ಪ್ಲ್ಯಾನು ಕೂಡ ಉಲ್ಟಾಗೇ ಹೋಯ್ತು. ಯಾಕಂದರೆ ಇನ್ನೇನು ಮಾತು ಕೊಡಬೇಕು ಅನ್ನೋಷ್ಟರಲ್ಲಿ ಅಮ್ಮಮ್ಮ ಎದ್ದೇಳ್ತಾರೆ. ಇಲ್ಲ ಅಂದಿದ್ದರೆ ಭದ್ರನ್ನು ಕೂಡ ಮಾತು ಕೊಡ್ತಿದ್ರು. ಈಗ ಅಮ್ಮಮ್ಮಗೆ ಅದೊಂದು ಟೆನ್ಷನ್ ಆಗ್ತಾ ಇರುತ್ತೆ. ಲೇ ಕಾಟ್ಲೆ, ಏನ್ಲ ಮಾಡೋದು, ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಏನು ಪ್ರಯೋಜನ ಆಗಿಲ್ವಲ್ಲೋ. ಅಲ್ಲ ಕಣೋ, ನಾನು ಇಷ್ಟೆಲ್ಲ ಮಾಡೋದಕ್ಕೆ ಅವರಿಬ್ಬರು ಇನ್ನೇನು ಮಾತು ಕೊಡಬೇಕು ಅನ್ನೋಷ್ಟರಲ್ಲಿ ಹೀಗಾಗೋಯ್ತಲ್ಲೋ, ಏನ್ಲ ಮಾಡೋದು ಅಂತ ಅಮ್ಮಮ್ಮ ಹೇಳ್ತಾರೆ. ಅಯ್ಯೋ ಕಾಗೆ ಮುದುಕಿ, ನೀನೇನು ಯೋಚನೆ ಮಾಡಬೇಡ ಅಜ್ಜಿ, ಅಜ್ಜಮ್ಮ ನೋಡ್ತಾ ಇರು, ಆದಷ್ಟು ಬೇಗ ಅವರಿಬ್ಬರು ಒಂದಾಗಿ ನಿನ್ನ ಕೈಗೆ ಮೊಮ್ಮಗುನ ಕೊಡ್ತಾರೆ. ವಿದ್ಯಾರ್ಥಿಗೆ ಹೊಟ್ಟೆಯಲ್ಲಿರೋ ಮಗುನು ಕೂಡ ಜೋಪಾನವಾಗಿ ನಮ್ಮ ಭದ್ರ ಕಾಪಾಡ್ತಾವನೆ, ಆ ನಂಬಿಕೆ ನನಗೈತೆ ಅಂತ ಇಲ್ಲಿ ಕಾಟ್ಲೆ ಹೇಳ್ತಾ ಇರ್ತಾರೆ. ಏನಪ್ಪ ಕನಸಲ್ಲೋ ದಿಟ್ಟವಾಗ್ಲೋ ಆಗುತ್ತೋ, ನನಗಂತೂ ನಾನು ಕಾಣೆ ಅಂತ ಇಲ್ಲಿ ಅಮ್ಮಮ್ಮ ಬೇಜಾರು ಮಾಡ್ಕೊತಾ ಇರ್ತಾರೆ. ಈ ಕಡೆ ಸಾವಿತ್ರಿ ಅಂತೂ ಇಲ್ಲ, ಈ ವಿದ್ಯಾ ಮತ್ತು ಈ ಭದ್ರನ ಒಂದು ಮಾಡೋಕ್ಕೆ ಈ ನನ್ನ ಅಮ್ಮ ಇದ್ದಾಳಲ್ಲ, ಈ ಹಾಳೋದು ಮುದುಕಿ, ನಾನು ಅವಳು ಸತ್ತೋಗಿದ್ದಿದ್ರು ಎಷ್ಟೋ ಚೆನ್ನಾಗಿರ್ತಿತ್ತು, ಎಲ್ಲ ಕೆಡಿಸ್ಬಿಟ್ಲು. ಅವರಿಬ್ಬರನ್ನ ಒಂದು ಮಾಡೋಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಲ. ಇಲ್ಲ, ಆ ವಿದ್ಯಾಗೊಂದು ಗತಿ ಕಾಣಿಸ್ಲೇಬೇಕು, ಇಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಕನಸು ಆಸೆ ಎಲ್ಲ ನುಚ್ಚು ನೂರು ಹೋಗಾಗುತ್ತೆ ಅಂತ ಇಲ್ಲಿ ಸಾವಿತ್ರಿ ಟೆನ್ಷನ್ ಆಗ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಶಿವರಾಮೇಗೌಡರಿಗೆ ಸ್ವಲ್ಪ ಏನೋ ಕಚ್ಚಿರುತ್ತೆ. ಆದರೆ ಅದನ್ನೆಲ್ಲ ನೋಡಿ ಎಲ್ಲರೂ ಕೂಡ ಭಯಪಟ್ಟಿರ್ತಾರೆ. ಆಗ ಇಲ್ಲಿ ಶಾಸ್ತ್ರಿಗಳು ಅಲ್ಲಿ ಕಾಡಲ್ಲಿ ಅದು ಒಂಥರ ಕಾಯಿ ಮರದಲ್ಲಿ ಸಿಗುತ್ತೆ, ಅದು ತಂದರೆ ಈಗಲೇ ಅವರಿಗೆ ಹುಷಾರಾಗುತ್ತೆ ಅಂತ ಹೇಳಿರ್ತಾರೆ. ಆದರೆ ಎಲ್ಲ ಕಡೆ ಹುಡುಕಾಡ್ತಾ ಇರ್ತಾರೆ ವಿದ್ಯಾ ಮತ್ತು ಭದ್ರ. ಆಗ ವಿದ್ಯೆಗೆ ಅದು ಸಿಗುತ್ತೆ. ಆಗ ಇದನ್ನೆಲ್ಲ ನೋಡಿದ ಈಶ್ವರಿ ಅಂತೂ, ಲೇ ಸುಭಾಸ, ಆ ವಿದ್ಯಾ ಹುಡ್ಕಕ್ಕೆ ಹೋಗಿದ್ದಾಳೆ, ಇದೇ ಒಳ್ಳೆ ಚಾನ್ಸು, ನೀನೇನಾದರೂ ಅದನ್ನು ತೊಗೊಂಡು ಬಂದರೆ ಖಂಡಿತವಾಗ್ಲೂ ನಿನ್ನ ಮಾವ ಖಂಡಿತವಾಗ್ಲೂ ನಿನ್ನನ್ನು ಕ್ಷಮಿಸಿ ಮತ್ತೆ ಹಟ್ಟಿ ಒಳಗೆ ಸೇರಿಸ್ಕೊತಾನೆ. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಅದನ್ನು ತೊಗೊಂಡು ಬಂದು ಇಲ್ಲಿ ಶಿವರಾಮೇಗೌಡರಿಗೆ ಕೊಟ್ಟರೆ ನೀನೇ ಬಚಾವಾಗ್ತೀಯ, ನೀನು ಶಿವರಾಮೇಗೌಡರನ್ನ ಕಾಪಾಡಿದ್ಯಾ ಅಂತ ಹೊಗಳಿಕೆ ಬರುತ್ತೆ ಅಂತ ಇಲ್ಲಿ ಈಶ್ವರಿ ಹೇಳ್ತಾರೆ. ಅವ್ವ, ಒಳ್ಳೆ ಪ್ಲ್ಯಾನೇ ಕೊಟ್ಟಿದ್ಯಾ, ನೋಡ್ತಾ ಇರು, ಅದನ್ನು ಆದಷ್ಟು ಬೇಗ ಮಾಡ್ತೀನಿ ಅಂತ ಈ ಕಡೆ ಸುಭಾಸ್ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಸುಭಾಸ್ ಪ್ಲ್ಯಾನೇ ಉಲ್ಟಾಗೋಗುತ್ತೆ. ವಿದ್ಯಾ ಭದ್ರ ಇಬ್ಬರು ಜೊತೆಯಾಗಿ ಅದನ್ನು ತಂದು ಇಲ್ಲಿ ಶಿವರಾಮೇಗೌಡರು ಅಂದರೆ ಗುರುಗಳಿಗೆ ಒಪ್ಪಿಸ್ತಾರೆ. ಆಗ ಇಲ್ಲಿ ಶಿವರಾಮೇಗೌಡರಿಗೆ ಏನೂ ತೊಂದರೆ ಆಗಲ್ಲ. ಆಗ ಶಿವರಾಮೇಗೌಡರಿಗೆ ತುಂಬಾ ಖುಷಿ ಆಗುತ್ತೆ. ಇದನ್ನೆಲ್ಲ ಮಾಡಿದ್ದು ವಿದ್ಯಾ ಅಂತ ಗೊತ್ತಾಗಿ ತುಂಬಾ ಖುಷಿ ಪಡ್ತಾರೆ. ಇಂಥ ಸೊಸೆ ಪಡೆಯೋಕ್ಕೆ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ಯಪ್ಪ ನೀನು ಅಂತ ಅವರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರು ಖುಷಿ ಪಡ್ತಾರೆ. ಆದರೆ ಭದ್ರ ಮಾತ್ರ ವಿದ್ಯೆನ ಕ್ಷಮಿಸೋದೇ ಇಲ್ಲ ಅನ್ನೋದು ಒಂದೇ ಮನಸ್ಸಲ್ಲಿರುತ್ತೆ. ಆದರೆ ಈ ಕಡೆ ಅಮ್ಮಮ್ಮನೂ ಕೂಡ ಭದ್ರ ನಿಂತವ ಮಾತಾಡಬೇಕು ಕಣ್ಲ ಅಂತ ಹೇಳ್ತಾರೆ. ಆಗ ಭದ್ರ ಮಾತ್ರ ಏನೂ ಮಾತಾಡದೆ ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗ್ತಾರೆ. ಆಗ ಕಾಟ್ಲೆ ಬಂದುಬಿಟ್ಟು, ಲೇ ತಮ್ಮ, ಪಾಪ ಕಣ್ಲ, ಅಜ್ಜಮ್ಮ ತುಂಬಾ ಕೊರಗ್ತಾ ಇದ್ದಾರೆ, ನೀನು ಈ ರೀತಿ ನೋವು ಕೊಡಬೇಡ ಕಣ್ಲ, ಅದೇನೇ ಆದರೂ ತಪ್ಪೆ. ಆದರೆ ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ಅಜ್ಜಮ್ಮ ತುಂಬ ಪ್ರಯತ್ನ ಪಟ್ಟರು, ಪಾಪ ಏನು ಮಾಡೋದು, ಅಜ್ಜಿ ಅಲ್ವಾ, ಆಸೆ ಇರುತ್ತಲ್ವ, ಅರ್ಥ ಮಾಡ್ಕೊಳ್ಳ ಅಂತ ಹೇಳ್ತಾರೆ. ಆಗ ಭದ್ರಗೆ ಅಮ್ಮಮ್ಮನ ಮೇಲೆ ಕರುಣೆ ಬರುತ್ತೆ. ಕೊನೆಗೂ ಅಮ್ಮಮ್ಮನ ಜೊತೆ ಮಾತಾಡ್ತಾರೆ ಭದ್ರ. ಎಲ್ಲರೂ ಕೂಡ ಒಂದಾಗ್ತಾರೆ. ಆದರೆ ವಿದ್ಯಾ ಭದ್ರ ಒಂದಾಗೋದೊಂದೇ ಬಾಕಿ ಇರುತ್ತೆ. ಮುಂದೆ ಏನಾಗುತ್ತೆ, ಅಜ್ಜಮ್ಮನ ಕನಸು ನನಸಾಗುತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್.